ಭವಿಷ್ಯದ ಹೋರಾಟವಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಭವಿಷ್ಯವನ್ನು ಕಟ್ಕೊಳ್ತಕ್ಕಂಥ ವಿದ್ಯಾರ್ಥಿ ಯುವಜನರು ಗಟ್ಟಿಯಾಗಿ ಎದ್ದು ನಿಲ್ಲಬೇಕಾಗಿರ್ತಕ್ಕಂಥ ಹೋರಾಟ ಇದಾಗಿರೋದ್ರಿಂದ ನಾವು ಇದಕ್ಕೆ ಸಂಪೂರ್ಣವಾಗಿ ಜೊತೆಗಿದ್ದೇವೆ. ಇಡೀ ವಿಜಯಪುರ ಜಿಲ್ಲೆಯ ಆರೋಗ್ಯವನ್ನು ಖಾಸಗಿ ಅವರ ಕೈಯಲ್ಲಿ ಕೊಳ್ಳಿಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರದ ಕ್ರಮವನ್ನು ನಾವು ಖಂಡಿಸಿ ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಹೋರಾಟದ ತೀವ್ರತೆಯನ್ನು ಪಡಿತಾ ಇದೆ. ಈ ಹೋರಾಟದ ತೀವ್ರತೆ ಪಡಿಲಿಕ್ಕೆ ಕಾರಣ ಏನಪ್ಪಾ ಅಂತಂದರೆ ಈ ಜಿಲ್ಲೆಯ ಜನರ ಆರೋಗ್ಯವನ್ನು ಖಾಸಗಿ ಅವರಿಗೆ ಮಾರಾಟ ಮಾಡಲು ಹೊರಟಿರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ನಮ್ದೆಲ್ಲರದು ಏನಪ್ಪಾ ಅಂತಂದರೆ ಒಂದು ಧ್ವನಿಯಾಗಿದೆ. ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕು. ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಸರ್ಕಾರದ ವತಿಯಿಂದ ಪ್ರಾರಂಭ ಮಾಡ್ತಕ್ಕಂಥ ಮೆಡಿಕಲ್ ಕಾಲೇಜ್ಗಳನ್ನು ಇಲ್ಲಿ ಏಕೆ ಖಾಸಗಿ ಅವರಿಗೆ ಮಾರಾಟ ಮಾಡಲಿಕ್ಕೆ ಹೊರಟಿದ್ದೀರಿ ಮೆಡಿಕಲ್ ಕಾಲೇಜ್ ಅಂತಕ್ಕಂಥದ್ದನ್ನು ಕೂಡ ಸ್ಪಷ್ಟಪಡಿಸಬೇಕು. ವಿಜಯಪುರ ಜಿಲ್ಲೆಯ ಸೋರ್ಸ್ ಏನು ಕಡಿಮೆ ಇಲ್ಲ. ಯಾಕಂತ ಕೇಳಿದ್ರೆ 150 ಎಕರೆಯಷ್ಟು ಏನಪ್ಪ ಅದು ವಿಸ್ತೀರ್ಣವಾಗಿರ್ತಕ್ಕಂಥ ದೊಡ್ಡ ಆಸ್ಪತ್ರೆಯ ಆವರಣವನ್ನು ಹೊಂದಿರತಕ್ಕಂಥ ರಾಜ್ಯದ ಏಕೈಕ ಒಂದು ವೈದ್ಯಕೀಯ ಕಾಲೇಜು ಅರ್ಹತೆ ಹೊಂದಿರತಕ್ಕಂಥ ಈ ವಿಜಯಪುರ ಜಿಲ್ಲೆಯ ಒಂದು ಜಿಲ್ಲಾ ಆಸ್ಪತ್ರೆ. ಆಮೇಲೆ ಅಷ್ಟೇ ಪ್ರಮಾಣದಲ್ಲಿ ಮೂಲಭೂತ ಸೌಕರ್ಯಗಳಿರ್ತಕ್ಕಂಥ ಒಂದು ಆವರಣ, ಅಲ್ಲಿ ಬೇಕಾಗಿರ್ತಕ್ಕಂಥ ಕಟ್ಟಡಗಳು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ವಿಶಾಲ ಆವರಣಗಳು ಎಲ್ಲವನ್ನೂ ಸುಸಜ್ಜಿತವಾಗಿ ಹೊಂದಿರತಕ್ಕಂಥ ವಿಜಯಪುರ ಜಿಲ್ಲೆಯ ಈ ಖಾಸಗಿ ಏನಪ್ಪಾ ಅಂತಂದರೆ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಮಾರಾಟ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಕ್ರಮವನ್ನು ನಾವು ಕೂಡಲೇ ಖಂಡಿಸ್ತೇವೆ. ಜಿಲ್ಲೆಯ ಆರೋಗ್ಯವನ್ನು ಸರ್ಕಾರವೇ ನೋಡ್ಕೊಳ್ಬೇಕು. ಜಿಲ್ಲೆಯ ಆರೋಗ್ಯವನ್ನು ಖಾಸಗಿ ಅವರಿಗೆ ಒಪ್ಪಿಸಿ ತಾವೆಲ್ಲರೂ ಕೂಡ ಖಾಸಗಿ ಅವರಿಂದ ರಕ್ತ ಹೀರುವಂಥ ಪ್ರಕ್ರಿಯೆಗೆ ಚಾಲನೆ ಕೊಡಲಿಕ್ಕೆ ನೀವೇನು ಹೊರಟಿದ್ದೀರಿ, ಇದು ಖಂಡನೆಯ ಕೆಲಸ. ಕೂಡಲೇ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿ ಯುವಜನರ ಈ ಭಾಗದ ವಿದ್ಯಾರ್ಥಿ ಯುವಜನರ ಆಶಯ ಕೂಡ ಏನಾಗಿದೆಯಪ್ಪ ಅಂತಂದರೆ ಇದು ಸರ್ಕಾರವೇ ನಡೆಸಬೇಕು, ಸರ್ಕಾರವೇ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಬೇಕು, ಸರ್ಕಾರ ಅಧೀನದಲ್ಲೇ ಪ್ರಾರಂಭಿಸಬೇಕು. ಯಾವುದೇ ಕಾರಣಕ್ಕೂ ಖಾಸಗಿಯವರಿಗೆ ಈ ಜಮೀನು ಮಾರಾಟ ಮಾಡೋದಾಗಿರ್ಬೋದು, ಜಮೀನನ್ನು ಹಸ್ತಾಂತರ ಮಾಡೋದಾಗಿರ್ಬೋದು, ಅವರೊಂದಿಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅಂದರೆ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ಅವರಿಗೆ ಹಣಕಾಸನ್ನು ಹೂಡಲಿಕ್ಕೆ ಏನಪ್ಪಾ ಅಂತ ನೀವು ಏನು ತಯಾರಿ ಮಾಡ್ತಾ ಇದ್ದೀರಿ, ಇದನ್ನು ಖಂಡಿತವಾಗಲೂ ವಿದ್ಯಾರ್ಥಿ ಸಂಘಟನೆ ಯುವಜನ ಸಂಘಟನೆಯಾಗಿ ನಾವು ಖಂಡಿಸ್ತೇವೆ, ವಿರೋಧಿಸ್ತೇವೆ. ಒಂದು ವೇಳೆ ಏನಾದರೂ ನೀವು ಇದೇ ಹಠಮಾರಿ ಧೋರಣೆ ತಗೊಳಿದ್ರೆ ವಿಜಯಪುರ ಜಿಲ್ಲೆಯನ್ನು ಬಂದ್ ಮಾಡಬೇಕಾಗ್ತದೆ. ವಿಜಯಪುರ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದ ಹೋರಾಟವನ್ನು ರೂಪಿಸಬೇಕಾಗ್ತದೆ. ಅದಕ್ಕೆ ಎಚ್ಚರಿಕೆಯಾಗಿ ಹೇಳ್ತಾ ಇದ್ದೇವೆ. ಕೂಡಲೇ ಸರ್ಕಾರ ಏನು ಖಾಸಗಿಯವರಿಗೆ ಕೊಡಲಿಕ್ಕೆ ಕೈ ಚಾಚಿದ್ದೀರಿ, ಖಾಸಗಿಯವ್ರಿಗೆ ಕೊಡಲಿಕ್ಕೆ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದ್ದೀರಿ, ಅದನ್ನು ಹಿಂದೆ ತೆಗೆದುಕೊಳ್ಬೇಕು. ಮತ್ತು ಸರ್ಕಾರವೇ ಕೂಡಲೇ ಏನಪ್ಪಾ ಅಂತಂದರೆ ಒಂದು ನಿರ್ಣಯ ತೆಗೆದುಕೊಂಡು ಸರ್ಕಾರದ ಅಧೀನದಲ್ಲೇ ಈ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಸೆಯಾಗಿದೆ. ಇದನ್ನು ಖಂಡಿಸಿ ನಾವು ನಾಳೆ 9ನೇ ತಾರೀಕಿಗೆ ನಾವೇನಪ್ಪ ಅಂತ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಆ ಹೋರಾಟವನ್ನು ಮುಗಿದ ತಕ್ಷಣ ನೀವು ಎಚ್ಚೆತ್ತುಕೊಂಡು ಕೂಡಲೇ ನಮಗೇನಪ್ಪ ಅಂತಂದರೆ ಒಂದು ಮೆಸೇಜನ್ನು ಪಾಸ್ ಮಾಡಬೇಕು. ಇಲ್ಲ ನಾವು ಮಾಡೋದಿಲ್ಲ, ನಾವು ಸರ್ಕಾರವೇ ಪ್ರಾರಂಭ ಮಾಡ್ತೇವೆ, ಸರ್ಕಾರದ ವತಿಯಿಂದನೇ ಕಾಲೇಜನ್ನು ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥ ಒಂದು ನಿಮ್ಮಿಂದ ನಿರೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ಒಂದು ವೇಳೆ ಏನಾದರೂ ಮಾಡದೇ ಇದ್ರೆ ವಿಜಯಪುರ ಜಿಲ್ಲೆಯನ್ನು ಬಂದ್ ಮಾಡಬೇಕಾಗ್ತದೆ, ವಿಜಯಪುರ ಜಿಲ್ಲೆಯಲ್ಲಿ ಉಗ್ರ ಹೋರಾಟ ಮಾಡಬೇಕಾಗ್ತದೆ. ವಿಜಯಪುರ ಜಿಲ್ಲೆಯ ಜನರೇ ಇದಕ್ಕೇನಪ್ಪ ಅಂತ ವಿರೋಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವೇನು ಮಾರಾಟ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿದೆ. ಕೂಡಲೇ ಎಚ್ಚೆತ್ತುಕೊಳ್ಬೇಕು, ನಮ್ಮ ಮನವಿಗೆ ಸ್ಪಂದಿಸಬೇಕು, ನಮ್ಮ ಹೋರಾಟವನ್ನು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಧ್ವನಿಯನ್ನು ನೀವು ತಿಳ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹವಾಗಿದೆ.